ಯಾರ ಪರವಾಗಿ ಹೋರಾಡ್ದ, ಯಾಕಾಗಿ ಹೋರಾಡ್ದ, ಯಾರಿಗಾಗಿ ಹೋರಾಡ್ದ, ಇದನ್ನ ಬಸವಣ್ಣನ ಗಡಿಪಾರ ಆದಂತ ಸಂದರ್ಭದಲ್ಲಿ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ಕೂಡ ಅರ್ಥ ಮಾಡ್ಕೊಳ್ತಿಲ್ಲ. ಬಸವಣ್ಣ ಯಾರ ವಿರುದ್ಧ ಹೋರಾಡ್ದ, ಯಾಕಾಗಿ ಹೋರಾಡ್ದ, ಯಾರಿಗಾಗಿ ಹೋರಾಡ್ದ, ಯಾರಿಗಾಗಿ ಹೋರಾಡಿದ್ರಲ್ಲ ಅವರೆಲ್ಲರೂ ಕೂಡ ಈ ಧರ್ಮವನ್ನ ರಕ್ಷಣೆಗೆ ಟೊಂಕ ಕಟ್ಟಿ ನಿಲ್ಲಬೇಕಾಗಿರ್ತಕ್ಕಂಥ ಸಂದರ್ಭ ಪ್ರಸ್ತುತತೆ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದು ಒಂದು ಸರಳವಾದ ಪ್ರಶ್ನೆ. ಏನಪ್ಪಾ ಅಂದ್ರೆ ರಾಜಕೀಯ ಪ್ರಭಾವ ಪ್ರಜ್ಞೆ ಅಂದ್ರೆ ಏನು, ಬಸವ ಸಂಘಟನೆಗೆ ಇದು ಏಕೆ ಅವಶ್ಯಕ, ಇದನ್ನ ಹೇಗೆ ರಾಜಕೀಯವಾಗಿ ಇದನ್ನ ಬಳಸ್ಕೋಬಹುದು ಅನ್ನೋದನ್ನ ನಾವು ಆರಂಭ ಮಾಡುವುದಾದ್ರೆ, ರಾಜಕೀಯ ಪ್ರಜ್ಞೆ ಅಂದ್ರೆ ಏನು? ನಾವೆಲ್ಲರೂ ಇದೀವಿ. ಯಾವುದಾದ್ರೂ ಸರ್ಕಾರಿ ಇಲ್ಲಿ ಇವತ್ತು ಸೇರಿರ್ತಕ್ಕಂಥವ್ರು ಪ್ರಥಮ ದರ್ಜೆ ಗುತ್ತಿಗೆದಾರರಿಂದ ಹಿಡಿದು ಸಾಮಾನ್ಯ ಜನರಿಗೂ ನಾವೆಲ್ಲರೂ ಇದ್ದೀವಿ. ಒಂದಿಲ್ಲ ಒಂದು ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಂಡಿರ್ತೀವಿ. ಆ ಪಡ್ಕೊಂಡಾಗ ಹೇಳ್ತಾರೆ ಪತ್ತು ಮನೆ ಅವರ ಸ್ನೇಹಿತರು, ನೀನು ರಾಜಕೀಯ ಪ್ರಭಾವ ಮಾಡಿ ಇದನ್ನ ಪಡ್ಕೊಂಡೆಪ್ಪ. ಈ ಮಾತು ಕೇಳಿದ್ವಿ ನಾವು. ಈ ಮಾತು ಈ ಸಮಯ ಸಂದರ್ಭ ಯಾವಾಗ ಬರುತ್ತೆ ಅಂತ ಹೇಳಪ್ಪ ಅಂದ್ರೆ, ನೇರವಾಗಿ ನಮಗೆ ದೊರೆಯಬೇಕಾಗಿರ್ತಕ್ಕಂಥ ಸವಲತ್ತುಗಳು ದೊರೆಯದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮ್ಮ ಅಕ್ಕಪಕ್ಕದವರೋ ಸಂಬಂಧಿಕರೋ ಪರಿಚಯಸ್ಥರೋ ಇನ್ನೊಬ್ಬರು ಮತ್ತೊಬ್ಬರು ಕೊಟ್ಟಾಗ ಆ ರಾಜಕೀಯ ಪ್ರಭಾವವನ್ನು ಬೀರಿ ಈ ಸವಲತ್ತುಗಳನ್ನು ಪಡೆತಕ್ಕಂಥದ್ದಿದೆಯಲ್ಲ, ಇದು ರಾಜಕೀಯ ಪ್ರಭಾವ ಮತ್ತು ಪ್ರಜ್ಞೆ. ಇವತ್ತು ವಿದ್ಯಾರ್ಥಿಗಳು ಸಾಕಷ್ಟು ನೊಂದ್ಕೊಂಡಿದ್ದಾರೆ, ಗೊತ್ತಿದೆ. ಒಂದ್ ಕಡೆ ರಾಜಕೀಯ ಆಗುತ್ತೆ, ಅದು ಪ್ರಶ್ನೆ ಅಲ್ಲ. ನಮಗೆ ಮೂಲ ಉದ್ದೇಶ ಏನಿದೆ? ರಾಜ್ಯ ಸರ್ಕಾರದಲ್ಲಿರ್ಬೋದು, ಕೇಂದ್ರ ಸರ್ಕಾರದಲ್ಲಿರ್ಬೋದು, ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಆ ತಾಂಡವಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಅಕ್ರಮಗಳು ನಡೀತಾವೆ. ಅಲ್ಲಿ ನ್ಯಾಯವಾಗಿ ದೊರೆಯಬೇಕಾಗಿರ್ತಕ್ಕಂಥ ಸೌಲಭ್ಯ ದೊರೀತಾ ಇಲ್ಲ. ಅವಾಗ ಅವರು ಯಾವ್ದು ತಿಳಿದಿದ್ದಾರೆ? ಹೋರಾಟ ತಿಳಿದಿದ್ದಾರೆ. ಇದೇ ರೀತಿಯಾಗಿ ಈ ಲಿಂಗಾಯತ ಧರ್ಮವನ್ನು ಕೂಡ ಹೋರಾಟ ಮಾಡುವ ಮುಖಾಂತರವಾಗಿ ಸ್ವತಂತ್ರ ಧರ್ಮ ಹೋರಾಟದ ಮಾನ್ಯತೆಯನ್ನು ಪಡೆಯುವುದಕ್ಕಾಗಿ ಈ ಬಸವಪರ ಸಂಘಟನೆಗಳಿಗೆ ರಾಜಕೀಯ ಪ್ರಭಾವ ಮತ್ತು ಪ್ರಜ್ಞೆ ಬೇಕೆ ಎನ್ನುವ ಚರ್ಚೆ ನಡೆಸತಕ್ಕಂಥ ಗಂಭೀರವಾಗಿರ್ತಕ್ಕಂಥ ವಿಷಯವನ್ನ ಇವತ್ತು ಇವರು ಪ್ರಸ್ತುತವನ್ನ ಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಮ ಪ್ರಭುವರ ಒಂದು ಮಾತು ನೆನಪಾಗುತ್ತೆ ನನಗೆ. ಇಂಧನ ಹೆಜ್ಜೆಯನ್ನು ಅರಿಯದೆ ಮುಂದಣ ಹೆಜ್ಜೆಯನ್ನು ಅರಿಯಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾಗೆ ಇತಿಹಾಸವನ್ನ ತಿಳಿದೇ ಇರ್ತಕ್ಕಂಥವ್ರು ಹೊಸ ಇತಿಹಾಸವನ್ನ ನಿರ್ಮಾಣವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇವತ್ತು ಸಂವಿಧಾನ ಭಾರತದಲ್ಲೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಧರ್ಮವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಬಸವಣ್ಣ ಅವತ್ತು ಒಂದು ರಾಜಪ್ರಭುತ್ವದಲ್ಲಿ ನಿರಂಕುಶಿತ ಆಡಳಿತದ ವ್ಯವಸ್ಥೆಯಲ್ಲಿ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಕಾಲಘಟ್ಟದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸಿ ಯಾವ ರೀತಿಯಾಗಿ ಈ ಒಂದು ಧರ್ಮವನ್ನ ಕಟ್ಟಿರಬಹುದು. ಅವರು ಆ ಧರ್ಮವನ್ನ ಕಟ್ಟಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಇವನಂಬವ ಅಂತ ಹೇಳಿ ಶತಮಾನಗಳಿಂದ ಆ ಸಂದರ್ಭದಲ್ಲಿ ಏರ್ಪಟ್ಟಿರ್ತಕ್ಕಂಥ ಒಂದು ಮೇಲು ಕೀಳು ಅಸ್ಪೃಶ್ಯ ದೇವಾಲಯದ ಹೊರಗಿನ ಜನ ದೇವಾಲಯದ ಒಳಗಿನ ಈ ಅಸಮಾನತೆಗೆ ಏನು ಸೃಷ್ಟಿ ಆಗಿತ್ತಲ್ಲ ಅಂತ ಎಲ್ಲ ಜನರನ್ನ ಒಂದುಗೂಡಿಸಲಿಕ್ಕೆ ಅವತ್ತು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಕೂಡ ಒಂದು ರಾಜಕೀಯ ಪ್ರಭಾವದಿಂದ ಅಂತಕ್ಕಂಥದ್ದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಬಸವಣ್ಣ ಒಬ್ಬ ಆರ್ಥಿಕ ಮಂತ್ರಿ ಆಗಿದ್ರು. ಆರ್ಥಿಕ ಮಂತ್ರಿ ಆಗ್ದೇನೆ ಸಾಮಾನ್ಯವಾಗಿ ಬಸವಣ್ಣ ಬಂಧುವಿನ ಸಂಘಟನೆ ಮಾಡಿದ್ರೆ ಇದು ಸಾಧ್ಯವಾಗ್ತಾ ಇರಲಿಲ್ಲ. ಬಸವಣ್ಣನ ಪಾತ್ರ ಎಷ್ಟಿತ್ತೋ ಅಷ್ಟು ಬಿಜ್ಜಳನ ಪಾತ್ರವೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇತ್ತು. ಆದ್ರೆ ನಾವು ಇತಿಹಾಸದಲ್ಲಿ ನಿರ್ಲಕ್ಷ್ಯಕ್ಕೆ ಒಳ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಬಸವಣ್ಣ ರಾಜ ಅಲ್ಲ. ಬಸವಣ್ಣ ಒಬ್ಬ ಏನಾಗಿದ್ದ? ಆರ್ಥಿಕ ಮಂತ್ರಿ ಆಗಿದ್ದ. ರಾಜನ ಆಜ್ಞೆಗಳನ್ನ ಪಾಲನೆ ಮಾಡುವಂತವರಾಗಿದ್ರು. ಆದ್ರೆ ಬಸವಣ್ಣನ ತತ್ವ ಸಿದ್ಧಾಂತಗಳು ಮತ್ತು ಆ ಬಿಜ್ಜಳನ ತತ್ವ ಸಿದ್ಧಾಂತಗಳು ಸಾಮ್ಯತೆ ಇತ್ತು. ಅವರು ಅದನ್ನ ಬಯಸಿದ್ರು. ಆ ಕಾರಣಕ್ಕಾಗಿನೇ ಅವತ್ತು ಈ ಒಂದು ಧರ್ಮವನ್ನ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಅಂದ್ರೆ ರಾಜಾಶ್ರಯ ಸಿಕ್ಕಿದ್ದ ಕಾರಣಕ್ಕಾಗಿನೇ ಈ ಧರ್ಮ ಅವತ್ತು ಯಶಸ್ವಿಯಾಗಿ ತತ್ವ ಸಿದ್ಧಾಂತಗಳು ಬೆಳೆಯಲಿಕ್ಕೆ ಕಾರಣವಾಯಿತು. ನೋಡಿ, ಅವತ್ತು ಯಾವುದೋ ಮೀಡಿಯಾ ಇಲ್ಲ, ಅವತ್ತು ಇಂಟರ್ನೆಟ್ ಇಲ್ಲ. ಅಂತ ಸಂದರ್ಭದಲ್ಲಿ ಕೂಡ ಬಸವಣ್ಣನನ್ನು ಹುಡುಕೊಂಡು ಕಲ್ಯಾಣ ನಾಡಿಗೆ ಹೇಗೆ ಭಾರತದ ವಿವಿಧ ಪ್ರದೇಶಗಳಿಂದ ಬಂದು ನೆಲೆಸಿದ್ರು. ಎಂತ ಅದ್ಭುತ ಅಲ್ವಾ? ಹಾಗೇನೆ ನಾವು ಮುಂದುವರೆದು ನೋಡುವುದಾದ್ರೆ ಬಂದ್ರೆ, ಈ ಯಾವಾಗ ಬಸವಣ್ಣನ ಕ್ರಾಂತಿ ಆದ ಮೇಲೆ, ಕಲ್ಯಾಣದಲ್ಲಿ ಕ್ರಾಂತಿ ಆದ ಮೇಲೆ ಸುಮಾರು ಅಲ್ಲಿ 1170 ನಂತರದಲ್ಲಿ ಸೋಮಿದೇವ ಅಧಿಕಾರಕ್ಕೆ ಬರ್ತಾನೆ. 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುವವರೆಗೆ ಸುಮಾರು ವರ್ಷಗಳ ಕಾಲ ಅಲ್ಲಿ ಯಾರು ಕೂಡ ಈ ಧರ್ಮಕ್ಕೆ ರಾಜಾಶ್ರಯವನ್ನ ಕೊಡೋದಿಲ್ಲ, ರಾಜಾಶ್ರಯ ಇರೋದಿಲ್ಲ.
ಒಂದಿಷ್ಟು ಸಣ್ಣ ಪುಟ್ಟ ಸಾಮಂತ ಮನೆತನಗಳಿದ್ದು ಕುರುಗೋಡು ಸಿಂಧರು, ಆ ಸಂದರ್ಭದಲ್ಲಿ ಪ್ರಣಾಳಿಯವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತಕ್ಕಂಥ ಪೂರ್ವದಲ್ಲಿ ಒಂದಿಷ್ಟು ನೆಲೆ ಆಶ್ರಯ ಅವರಿಗೆ ಸಿಕ್ಕಿತ್ತು. ಆಮೇಲೆ ಮತ್ತೆ ಇದು ಮೊನ್ನೆ ತಾನೇ ನಮ್ಮ ಎಲ್ಲ ವಿಜಯನಗರ ಜಿಲ್ಲೆಯ ಬಸವಪರ ಸಂಘಟನೆಗಳು ಸೇರಿಕೊಂಡು ಹಂಪಿಯಲ್ಲಿ ಒಂದು ಬಸವಣ್ಣ ಸಂಸ್ಮರಣಾ ದಿನಾಚರಣೆ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಈಗ 9 ವರ್ಷಗಳು ಮುಗಿತು. ಮುಂದಿನ ವರ್ಷದಲ್ಲಿ 10ನೇ ವರ್ಷಗಳ ಅದ್ದೂರಿಯಾಗಿ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ನಾವೆಲ್ಲ ಮಾಡ್ಕೊಳ್ತಾ ಇದೀವಿ? ಯಾಕೆ ಹಂಪಿಯಲ್ಲಿ ಈ ಧರ್ಮ ಮತ್ತೆ ಪುನಃಸ್ಥಾಪನೆಗೆ ಕಾರಣವಾಯಿತು? ನೋಡಿ, ಪ್ರೌಢದೇವರಾಯ ಈ ಧರ್ಮಕ್ಕೆ ರಾಜಾಶ್ರಯವನ್ನ ನೀಡದೇ ಇದ್ದಿದ್ರೆ ಮತ್ತೆ ಅಲ್ಲಿ ಇತಿಹಾಸ ರಚನೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ವಚನ ಸಾಹಿತ್ಯ ರಚನೆ ಆಗ್ಲಿಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ ಅಲ್ವಾ? ಇಂತ ಒಂದು ಈ ರಾಜಕೀಯ ಪ್ರಜ್ಞೆ ನಮ್ಮ ನಿಮ್ಮಗಳಿಗೆ ಇರಬೇಕು. ಈಗ ನಾವೇನ್ ನೋಡಿದ್ವಿ, ಬರೀ ಲಿಂಗಾಯತ ಧರ್ಮದ ರಾಜಕೀಯ ಇತಿಹಾಸವನ್ನ ನೋಡಿದ್ವಿ. ತದನಂತರದಲ್ಲಿ ಪ್ರೌಢದೇವರಾಯನ ಕಾಲ ಆದ್ಮೇಲೆ ತಕ್ಷಣಕ್ಕೆ ರಾಜಕೀಯ ಪಲ್ಲಟವಾಗುತ್ತೆ. ಎಲ್ಲೂ ಕೂಡ ಶರಣರಿಗೆ ಆಶ್ರಯ ಸಿಕ್ಕಿಲ್ಲ. ಅದೇ ವಿಜಯನಗರ ರಾಜಧಾನಿಯಲ್ಲಿ ಚೆದ್ರು ಹೋಗ್ತಾರೆ. ಅವಾಗ ಆಶ್ರಯ ಕೊಟ್ಟವರು ಯಾರು? ಈ ವಿಷಯ ಕುರಿತು ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ. ಇವತ್ತು ಏನು ವಿಜಯನಗರ ಸಾಮ್ರಾಜ್ಯಕ್ಕೆ ಅನೇಕ ಸಾಮಂತ ಪಾಳೆಗಾರಿಕೆ ಮನೆತನಗಳಿದ್ವಲ್ಲ, ಆ ಎಲ್ಲ ಪಾಳೆಗಾರ ಮನೆತನಗಳು ಇವತ್ತು ಅಪ್ಪಳ್ಳಿ ಪಾಳೆಗಾರ ಇರ್ಬೋದು, ಕುರುಗೋಡು ಸಿಂಧರ್ ಇರ್ಬೋದು, ಅನೇಕ ಪಾಳೆಗಾರ ಕೆಳದೇವರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಅನೇಕ ಪಾಳೆಗಾರ ರಾಜಮನೆತನಗಳು ಇವುಗಳಿಗೆ ಆಶ್ರಯವನ್ನು ಕೊಡ್ತಾರೆ. ಅವರು ತಳ ಸಮುದಾಯದವರಾಗಿದ್ದರಿಂದ, ಈ ಧರ್ಮ ತಳ ಸಮುದಾಯದವರೇ ಕಟ್ಟಿದವರು ಆಗಿದ್ರಿಂದ ಇದನ್ನ ಅರ್ಥ ಮಾಡಿಕೊಂಡು ಅವರಿಗೆ ಆಶ್ರಯವನ್ನು ಕೊಟ್ಟ ಕಾರಣಕ್ಕಾಗಿ ಮಠ ಪರಂಪರೆ ಬೆಳೀತಕ್ಕಂಥದ್ದನ್ನು ಕೂಡ ನಾವು ಗುರುತಿಸಬಹುದಾಗಿದೆ. ಇದು ರಾಜಕೀಯವಾಗಿ ಹೇಗೆ ಆಶ್ರಯವನ್ನು ಪಡೆದಂತ ಸಂದರ್ಭದಲ್ಲಿ ಈ ಒಂದು ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಉಳಿಸ್ಕೊಳ್ಳಿಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಹಾಗೆಯೇ ಇವತ್ತು ಪ್ರಪಂಚದ ಹೊರಧರ್ಮಗಳು ಬಂದಿದ್ದಾವೆ. ನಮಗೆ ನಮ್ಮ ಭಾರತವನ್ನು ಪ್ರವೇಶವನ್ನು ಮಾಡಿದರೆ ಸಂವಿಧಾನದಲ್ಲೂ ಕೂಡ ಇದ್ದಾವೆ. ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು. ನೋಡಿ, ಆ ಎರಡೂ ಧರ್ಮಗಳು ಇಲ್ಲಿ ಪ್ರಾಬಲ್ಯವನ್ನು ಮೆರಲಿಕ್ಕೆ ಕಾರಣ ರಾಜಕೀಯ ಪ್ರಭುತ್ವ ಜೊತೆಯಾಗಿಯೇ ಬರ್ತವೆ. ಇಸ್ಲಾಂ ಧರ್ಮದ ಮೂಲ ಉದ್ದೇಶ ಒಂದು ರಾಜ್ಯ ವಿಸ್ತರಣೆ ಮಾಡತಕ್ಕಂಥದ್ದು, ಒಂದು ಧರ್ಮ ಪ್ರಚಾರವನ್ನು ಮಾಡತಕ್ಕಂಥದ್ದು, ಒಟ್ಟಿಗೆಯಾಗಿ ಕಾರ್ಯವನ್ನು ಮಾಡೋದಕ್ಕಾಗಿದೆ. ಹೊರಗಿನಿಂದ ಬಂದಿರತಕ್ಕಂಥ ಧರ್ಮ ಇವತ್ತು ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಸೇರ್ಕೊಂಡು ಅದು ಸ್ವತಂತ್ರ ಧರ್ಮವಾಗಿದೆ. ಇದೇ ನಾಡಿನ ಜನರಿಂದ, ಶೋಷಣೆಗೆ ಒಳಗಿರ್ತಕ್ಕಂಥ ಜನರಿಂದ ಹುಟ್ಟಿರ್ತಕ್ಕಂಥ ಧರ್ಮಕ್ಕೆ ಸಂವಿಧಾನದ ಮಾನ್ಯತೆ ಇಲ್ಲ. ನಮಗೆ ಎಂತ ದುರ್ದೈವ ಅಲ್ವಾ? ಅದೇ ರೀತಿಯಾಗಿ ಕ್ರೈಸ್ತ ಧರ್ಮವು ಕೂಡ ಅದು ಕೂಡ ಪ್ರಭುತ್ವದೊಂದಿಗೆ ಬೆಳೆದಿರ್ತಕ್ಕಂಥ ಧರ್ಮ. ಇವತ್ತು ಹೊರಗಿಂದ ಬಂದಿರತಕ್ಕಂಥ ಧರ್ಮಗಳು ಸಂವಿಧಾನಿಕ ಮಾನ್ಯತೆಯನ್ನು ಪಡ್ಕೊಂಡಿದ್ದಾವೆ. ನಾವು ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಇಕ್ಕಟ್ಟು ಬಿಕ್ಕಟ್ಟಿನಲ್ಲಿ ನಾವು ಇದ್ದೇವೆ. ಸರಿನಾ? ಇದು ಬಹಳ ರಾಜಕೀಯ ಪ್ರಜ್ಞೆ ಅಂತ ಹೇಳಿದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರ. ಯಾಕಂತ ಹೇಳಿದ್ರೆ ನೀವೆಲ್ಲ ನಿಮ್ಮ ಮನೆಯಲ್ಲೂ ಕೂಡ ಅಣ್ಣ ತಮ್ಮ ಅಥವಾ ಪಕ್ಕದ ಮನೆಗೂ ಸಂಬಂಧಿಕರು ಎಲ್ಲರ ಮನೆಗೂ ಕೂಡ ರಾಜಕೀಯ ನಾಯಕರುಗಳಿದ್ದಾರೆ. ನೀವು ಅರ್ಥ ಮಾಡ್ಕೊಂಡಿರ್ತೀರಿ. ಒಂದೊಂದು ಮನೆಯಲ್ಲಿ 3 ಪಕ್ಷದವರು ಇರ್ತಾರೆ. ನಾನು ಯಾವುದೇ ಪಕ್ಷವನ್ನ ಮಾತನಾಡಲ್ಲ, ಯಾವುದೇ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಮಾತಾಡಲ್ಲ. ಇಲ್ಲಿ ರಾಜಕೀಯವಾಗಿ ಹೇಗೆ ಬಸವಪರ ಸಂಘಟನೆಗಳು ವ್ಯವಸ್ಥಿತವಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಅನ್ನೋದರ ಕುರಿತು ಮಾತಾಡಿದ್ವಿ. ಅಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ರಾಜಕೀಯ ಇದ್ದಂತ ಸಂದರ್ಭದಲ್ಲಿ ನಾವು ಲಿಂಗಾಯತರಾಗಿರ್ತಕ್ಕಂಥವರು ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಪಡೆಯುವುದಕ್ಕಾಗಿ ಯಾವ ರೀತಿ ಆಗಿರ್ತಕ್ಕಂಥ ಹೋರಾಟವನ್ನ ಮಾಡಬೇಕಾಗಿದೆ. ನೋಡಿ, ರಾಜಕೀಯ ಸೈದ್ಧಾಂತಿಕ ದಾಳಿಯ ಹಿನ್ನೆಲೆಯನ್ನು ನಾವು ಹೇಳಿದ್ರು. ಯಾವ ರೀತಿಯಾಗಿ ನಿರಂತರವಾಗಿ ದಾಳಿಗಳು ನಡ್ಕೊಂಡು ಬರ್ತಾ ಇದ್ದಾವೆ. ಸರಿ, ಈ ದಾಳಿಗೆ ಪ್ರಶ್ನೆ ಮಾಡೋರು ಯಾರು ಸರ್? ಯಾರು ಪ್ರಶ್ನೆಯನ್ನು ಮಾಡಬೇಕಾಗಿದೆ? ಪ್ರಶ್ನೆ ಮಾಡೋರು ಯಾರು ಮಾಡಬೇಕಾಗಿದೆ? ಸರಿ, ಮಠಾಧೀಶರು ಅಂತಂದು ಹೇಳಿದ್ರು. ಸರಿ, ಮಠಾಧೀಶರ ಜವಾಬ್ದಾರಿ ಅಷ್ಟೇ ಇದೆಯಾ? ಬಹುದೊಡ್ಡ ಸಮಾಜ ಅಂತ ನಾವು ಗೊಬ್ಬೆ ಹೊಡಿತೀವಿ. ನಮ್ಮ ಲಿಂಗಾಯತ ಸಮಾಜ ದೊಡ್ಡ ಸಮಾಜ. ಇವತ್ತು ಲಿಂಗಾಯತ ಮುಖ್ಯಮಂತ್ರಿ ಆಗ್ಬೇಕು, ಲಿಂಗಾಯತರಿಗೆ ಇಷ್ಟು ಮಂತ್ರಿಗಳ ಸೀಟನ್ನು ಕೊಡಬೇಕು, ನಾಳೆ ಪಕ್ಷದಲ್ಲಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಇಷ್ಟು ಸೀಟುಗಳು ಈ ಪಕ್ಷದಲ್ಲಿ ಲಿಂಗಾಯತರಿಗೆ ಮೀಸಲಿರಬೇಕು. ಹೌದು ಹೌದು ಹೌದು. ಆದ್ರೆ ತಮ್ಮದೇ ಆಗಿರ್ತಕ್ಕಂಥ ಧರ್ಮದ ರಕ್ಷಣೆಗೆ ಬಂದಂತ ಸಂದರ್ಭದಲ್ಲಿ ಯಾರು ಮಾತನಾಡ್ತಾರೆ? ಈ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಿಕೊಳ್ಳುವುದಕ್ಕಾಗಿಯೇ ಇವತ್ತಿನ ಚರ್ಚೆ ಈ ವಿಷಯದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರವಾಗಿದೆ. ಸರಿ, ಇವತ್ತು ನಾವು ಇತ್ತೀಚಿನ ಘಟನೆಗಳನ್ನು ನೋಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಇದನ್ನ ನೀವು ಗಮನಿಸಿರ್ತೀರಿ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮಗಳಲ್ಲಿ. ಈ ಸೈದ್ಧಾಂತಿಕವಾಗಿ ಸಾಂಸ್ಕೃತಿಕ ಮತ್ತು ರಾಜಕೀಯ ದಾಳಿ ದಿನನಿತ್ಯ ದಿನ ನಡೀತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಜನ ಲಿಂಗಾಯತ ಮಾಜಿ ಹಾಲಿ ಶಾಸಕರು ಸಚಿವರುಗಳು ಪತ್ರಿಕೆಯಲ್ಲಿ ಮುಂದೆ ಬಂದು ನಿಂತ್ಕೊಂಡು ಈ ಧರ್ಮಕ್ಕೆ ಹಿಂಗ ಆಗ್ತಾ ಇದೆ, ಬನ್ನಿ ಹೋರಾಟ ಮಾಡೋಣ ಅಂತ ಕರೆ ಕೊಟ್ರ? ಯಾರಾದ್ರೂ ಮಠಾಧೀಶರುಗಳು ಕರೆ ಕೊಟ್ವಾ? ಬಸವಪರ ಸಂಘಟನೆಗಳು ಬನ್ನಿ ಹೋರಾಟ ಮಾಡೋಣ ಅಂತಂದೇಳಿ ಕರೆ ಕೊಟ್ರ? ನಾನು ಯಾರನ್ನು ಹೇಳ್ತಾ ಇಲ್ಲ, ನಾನು ದ್ವೇಷಿಸ್ತಾ ಇಲ್ಲ, ಯಾರನ್ನು ಹೀಯಾಳಿಸ್ತಾ ಇಲ್ಲ, ಯಾರನ್ನು ಗುಡ್ತಾ ಇಲ್ಲ. ಪ್ರಸ್ತುತ ಸಮಯದ ಗಂಭೀರವಾಗಿರ್ತಕ್ಕಂಥ ಚರ್ಚೆಗಳು, ಪ್ರಸ್ತುತ ಸಮಸ್ಯೆಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಸರಿ, ಇಂಥ
ಈ ಸಮಸ್ಯೆ ವೇದಿಕೆಯ ಮೇಲಿಲ್ಲ. ಇದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ವೇದಿಕೆಯ ಮೇಲಿಲ್ಲ. ಈ ಸಮಸ್ಯೆ ಎಲ್ಲಿದೆ ಅಂತ ಏನಂದ್ರೆ ಸಮಾಜದ ಲಿಂಗಾಯತರ ಕಟ್ಟ ಕಡೆಯ ಮನೆಯಲ್ಲಿದೆ. ಇವತ್ತು ನಮ್ಮ ರವೀಂದ್ರನಾಥ್ ಸರ್ ಅವರು ಇರ್ಬೋದು, ಟಿ.ಎಚ್. ಬಸವರಾಜ್ ಸರ್ ಇರ್ಬೋದು, ಮಾನವಳ್ಳಿ ಬಸಣ್ಣ ಅವರು ವಿಜಯನಗರ ಜಿಲ್ಲೆಯಾದ್ಯಂತ ಸುಮ್ಮನೆ ಒಂದು ತಿಂಗಳಲ್ಲಿ ಏನಾದ್ರು ಖಾಲಿಯಲ್ಲಿ ಬಂದ್ರೆ ಸುಮ್ಮನೆ ಕಾರ್ ತಗೊಂಡು ಹಳ್ಳಿಗಳಿಗೆಲ್ಲ ಆಟ ಬರ್ತೀವಿ. ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಲಿಂಗಾಯತ, ನಾನು ಯಾಕಾಗಿ ಲಿಂಗಾಯತ, ನನ್ನನ್ನು ಲಿಂಗಾಯತನಾಗಿ ಯಾರು ಮಾಡಿದ್ರು, ಯಾವ ಕಾಲಘಟ್ಟದಲ್ಲಿ ನಾನು ಲಿಂಗಾಯತ ಆದೆ ಅನ್ನುವ ಪ್ರಜ್ಞೆ ಯಾರಿಗೂ ಕೂಡ ಲಿಂಗಾಯತ ಕುಟುಂಬಗಳಲ್ಲಿ ಇಲ್ಲ. ಅಲ್ಲಿ ಹಿಂದೂ ಲಿಂಗಾಯತ, ವೀರಶೈವ ಲಿಂಗಾಯತ, ಹಿಂದೂ ವೀರಶೈವ ಲಿಂಗಾಯತ ಇನ್ನೂ ಗೊಂದಲದಲ್ಲಿದ್ದಾರೆ. ಆ ಗೊಂದಲದಿಂದ ಹೊರ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬಸವಪರ ಸಂಘಟನೆ, ನಿನ್ನೆ ನಾನು ಬಸವ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದೆ, ಈ ಕಾರ್ಯಕ್ರಮ ಆಯೋಜನೆ ಮಾಡಿರಲ್ಲ, ಅದು ಈ ಟಾಪಿಕ್ ಏನು ಕೊಟ್ಟಿದಾರಲ್ಲ, ಇನ್ನು ಒಂದು 20 ವರ್ಷ ಆದ್ಮೇಲೆ ಇಂಪ್ಲಿಮೆಂಟ್ ಆಗ್ಬೋದೇನೋ. ಆದ್ರೆ ಸರ್ ನೀವು ಈಗ ಬೇಗನೆ ಈ ವಿಷಯವನ್ನು ನೀವು ತಂದು ಚರ್ಚೆಗೆ ಇಟ್ಟಿದ್ದೀರಿ. ಇದು ಎಷ್ಟು ಮಟ್ಟಿಗೆ ಜನ ಅರ್ಥ ಮಾಡ್ಕೊಳ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ಅರ್ಥೈಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಯಾಕಂತ ಹೇಳಿದ್ರೆ ಇದು ರಾಜಕೀಯ ವಿಚಾರ, ಬೆಂಕಿ ಇದ್ದಂಗೆ ರಾಜಕೀಯ ಅಂತ ಬಂದ್ರೆ ಸಣ್ಣ ಇಲ್ಲಿ ಇಷ್ಟೇ. ನಮ್ಮಲ್ಲೇನೋ ಯಾರು ಕಡಿಮೆ ಏನಿಲ್ಲ, ಎಂತೆಂತ ಘಟಾನುಘಟಿಗಳ ಲೀಡರ್ಗಳು ಇದ್ದಾರೆ. ಅವರೆಲ್ಲರೂ ಈ ಒಂದು ರಾಜಕೀಯ ಪ್ರಜ್ಞೆಯನ್ನ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಸ್ವಾರ್ಥಕ್ಕಾಗಿ ಈ ರಾಜಕೀಯವನ್ನ, ಬಸವಪರ ಸಂಘಟನೆಗಳನ್ನ ಅವರು ಬಳಕೆಯನ್ನ ಮಾಡ್ಕೊಳ್ತಾರೆ. ಸಮಯ ಸಂದರ್ಭಕ್ಕೆ ತಕ್ಕಂತೆ ಈ ವ್ಯವಸ್ಥೆಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನನ್ನ ಸಲಹೆ ಏನಂತ ಹೇಳಿದ್ರೆ, ಈಗ ಏನು ವ್ಯವಸ್ಥಿತವಾಗಿ ಹೋರಾಟ ನಡೀತಾ ಇದೆ. ಜಿಲ್ಲಾ ಮಟ್ಟದ ಎಲ್ಲ ರಚನೆಗಳ, ಜಿಲ್ಲಾ ಘಟಕಗಳ ರಚನೆ ಆಗ್ತಾ ಇದಾವೆ. ಜಿಲ್ಲಾ ಘಟಕಗಳನ್ನ ಆ ಸಂದರ್ಭದಲ್ಲಿ ಮೊನ್ನೆ ಕೊಲ್ಲಾಪುರಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ನಿರ್ಣಯ ಮಾಡಿದ್ರು. ಪ್ರತಿ ಜಿಲ್ಲಾ ಘಟಕಗಳು ಮಹಿಳಾ ಘಟಕಗಳನ್ನ ಆರಂಭವನ್ನು ಮಾಡಬೇಕು. ಮತ್ತೆ ಆ ಜಿಲ್ಲಾ ಘಟಕಗಳು ತಾಲೂಕು ಘಟಕಗಳನ್ನ ನಿರ್ಮಾಣ ಮಾಡಬೇಕು. ತಾಲೂಕು ಘಟಕಗಳನ್ನ ಮಾಡಿ ಗ್ರಾಮ ಘಟಕಗಳನ್ನ ಸ್ಥಾಪನೆ ಮಾಡಬೇಕು. ಗ್ರಾಮಗಳಲ್ಲಿ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಗ್ರಾಮಗಳಲ್ಲಿ ಲಿಂಗಾಯತದ ಧರ್ಮದ ಇತಿಹಾಸವನ್ನು ಕುರಿತು ಎಳೆಯಾಗಿ ಹೇಳ್ಬೇಕು. 12ನೇ ಶತಮಾನ ಅಂದ್ರೇನು, ಬಸವಣ್ಣ ಅದು ಪೂರ್ವದಲ್ಲಿ ನಾವು ಏನಾಗಿದ್ವಿ, ಲಿಂಗಾಯತ ಆಗಕ್ಕಿಂತ ಪೂರ್ವದಲ್ಲಿ ನಾವು ಯಾವ ರೀತಿಯಾಗಿತ್ತು, ನಮ್ಮ ಸಾಮಾಜಿಕ ಸ್ಥಿತಿಗತಿ ಆಗಿತ್ತು, ಧಾರ್ಮಿಕ ಸ್ಥಿತಿಗತಿ ಆಗಿತ್ತು, ರಾಜಕೀಯ ಸ್ಥಿತಿಗತಿ ಆಗಿತ್ತು. ಇದನ್ನೆಲ್ಲವನ್ನು ಕೂಡ ನಮ್ಮವರಿಗೆ ಒಂದ್ ಕಡೆಯಿಂದ ಅರ್ಥೈಸಿಕೊಂಡು ಬಂದು ವ್ಯವಸ್ಥಿತವಾಗಿ ಇದನ್ನ ಮುಂದೆ ಯಶಸ್ವಿಯಾಗಿ ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ ವಿನ ಇದನ್ನ ನಾವು ಹೀಗೆ ಅಲ್ಲಲ್ಲಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರೆ ಇದು ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೆ ಈ ಬಸವ ಮೀಡಿಯಾದವರು ಒಂದು ಚೌಕಟ್ಟನ್ನು ಹಾಕೊಂಡಿರೋದು, ಅಲ್ಲಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಘಟನೆಗಳನ್ನ ಗುರುತಿಸಿ ಹೇಗೆ ರಾಜಕೀಯ ಪ್ರಭಾವವನ್ನು ಬೀರಬಹುದು ಅಂತಂದೇಳಿ ಇಲ್ಲಿ ಬಸವನಗುಡಿ ಕ್ಷೇತ್ರವನ್ನ ಹೇಗೆ ಅಲ್ಲಿ ಬ್ರಾಹ್ಮಣರು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಷಯವನ್ನ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಒಂದು 2 ನಿಮಿಷದಲ್ಲಿ ಮಾತಾಡ್ತೇನೆ. ಇಲ್ಲಿ ಬಸವನಗುಡಿ ಕ್ಷೇತ್ರ ನಿಮ್ಮೆಲ್ಲರಿಗೂ ಗೊತ್ತಿದೆ, ಬೆಂಗಳೂರಲ್ಲಿ ಅಲ್ಲಿ ಅತಿ ಹೆಚ್ಚು ಬ್ರಾಹ್ಮಣರಿರ್ತಕ್ಕಂಥ ಒಂದು ಕ್ಷೇತ್ರ. ಇಲ್ಲಿ 2024ರವರೆಗೆ ಮುಸ್ಲಿಮರನ್ನು ಹಿಡಿದು ಎಲ್ಲರೂ ಕೂಡ ಆ ಕ್ಷೇತ್ರದಲ್ಲಿ ಬ್ರಾಹ್ಮಣರಿದ್ರು ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. 1999ರಲ್ಲಿ ಬಿಜೆಪಿ ಅಂತ ಗೆದ್ದಂತ ಕೆ.ಎಂ. ಸುಬ್ಬಾರೆಡ್ಡಿ ಅಂತಕ್ಕಂಥವರು ಆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣನನ್ನ ಪ್ರಥಮ ಬಾರಿಗೆ ಆಯ್ಕೆ ಮಾಡ್ಕೊಳ್ತಾರೆ. ನಂತರದಲ್ಲಿ 2004ರಲ್ಲಿ ಮತ್ತೆ ಅವರಿಗೆ ಟಿಕೆಟ್ ಕೊಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಆ ಬ್ರಾಹ್ಮಣ ಸಮುದಾಯವೇ ಭಯಭೀತರಾಗ್ತಾರೆ. 2ನೇ ಸಾರಿಗೆ ಇದೇ ನಮ್ಮ ಇವ್ರನ್ನೇ ಗೆಲ್ಸಿದ್ರೆ ಇವ್ರು ನಮ್ಮ ಮೇಲೆ ದಾಳಿ ಮಾಡ್ತಾರೆ, ನಮಗೆ ಹಿಡಿದಕ್ಕೆ ಸಿಗಲ್ಲ ಇವ್ರನ್ನ ಅಂತ ಹೇಳಿ ಅದೇ 2004ರಲ್ಲಿ ಕಾಂಗ್ರೆಸ್ ಒಬ್ಬ ದಲಿತ ಅಭ್ಯರ್ಥಿ ಕೆ ಚಂದ್ರಶೇಖರ್ ಅಂತಕ್ಕಂಥ ಅಭ್ಯರ್ಥಿಯನ್ನು ಗೆಲ್ಲಿಸಿ ಎಲ್ಲಾ ಬ್ರಾಹ್ಮಣರು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ಗೆಲ್ಸ್ಕೊಂಡು ಮಾಡ್ಕೊಂಡು ನಂತರದಲ್ಲಿ 2008, 2013, 2018, 2023 ಯಾವಾಗ ಒಂದು ಪ್ರಜ್ಞೆ ಬಂತ ಅವರಿಗೆ ನಾವು ಯಾರು ಬೇಕಾದ್ರೂ ಗೆಲ್ಸ್ಬಹುದು, ಯಾರು ಬೇಕಾದ್ರೂ ಸೋಲ್ಸ್ಬಹುದು ಅಂತಕ್ಕಂಥ ಪ್ರಜ್ಞೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಪೂರ್ಣ 2008ರಿಂದ ಹಿಡಿದು ಪ್ರಸ್ತುತ ಇಲ್ಲಿವರೆಗೂ ಕೂಡ ಅದನ್ನ ಬ್ರಾಹ್ಮಣ ಮೀಸಲು ಕ್ಷೇತ್ರ ಅಂತ ಮಾಡಿ ಅಲ್ಲಿ ಬ್ರಾಹ್ಮಣರಿಗೆ ಟಿಕೆಟ್ ಕೊಟ್ಟು ಬ್ರಾಹ್ಮಣರಿಗೆ ಗೆಲ್ಸ್ಕೊಳ್ತಕ್ಕಂಥ ಪರಿಪಾಟಿಗೆ ಅವ್ರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಂತಹ ಒಂದು ರಾಜಕೀಯ ಪ್ರಜ್ಞೆ ಲಿಂಗಾಯತರಿಗೆ ಮೂಡಬೇಕಾಗಿದೆ ಅನ್ನುವಂಥದ್ದು ಒಂದು ಪರಿಕಲ್ಪನೆ ಇದೆ. ಅದನ್ನ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ಚರ್ಚೆಯಲ್ಲಿ ವಿಷಯಗಳನ್ನ ಪ್ರಸ್ತಾಪ ಮಾಡೋಣ. ಮತ್ತು ಇಲ್ಲಿ ಹಲವು ಸಂದರ್ಭಗಳಲ್ಲಿ ಏನೇನಾಗುತ್ತೆ ಅಂತಂದ್ರೆ ಬಂದ್ರೆ ಭಾವನಾತ್ಮಕವಾಗಿ ನಾವು ಓಟ್ ಹಾಕ್ಬಿಡ್ತೀವಿ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಆ ತಕ್ಷಣದ ಕಾರಣ ಏನಿದೆ ಅಂತಕ್ಕಂಥದ್ದು ವಾಸ್ತವವಾಗಿರ್ತಕ್ಕಂಥ ಅಂಶಗಳನ್ನ ನಾವು ಅರಿಲಿಕ್ಕೆ ಹೋಗಲ್ಲ. ಯಾವಾಗ ಸಿದ್ದರಾಮಯ್ಯನವರು ಇಲ್ಲಿ ಸ್ವತಂತ್ರ ಸ್ಥಾನಮಾನಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಸಲ್ಲಿಸಿದಾಗ ಕೇಂದ್ರ ಸರ್ಕಾರ ಅದನ್ನು ರಿಜೆಕ್ಟ್ ಮಾಡಿದಾಗ ಇಲ್ಲಿ ರಾಜ್ಯ ಸರ್ಕಾರ ಪಾಸ್ ಮಾಡ್ತು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಸೋಲ್ತು ಅಂತಂದ್ರೆ ಹೆಚ್ಚು
ನಾವು ನೋಡ್ತೀವಿ. ಅಂದ್ರೆ ಲಿಂಗಾಯತರ ಪರವಾಗಿ ಸಿದ್ದರಾಮಯ್ಯ ನಿಂತ್ಕೊಂಡಿರೋದಕ್ಕಾಗಿನೇ 2018ರಲ್ಲಿ ಕಾಂಗ್ರೆಸ್ ಸೋತಿದೆ ಅನ್ನುವಂಥದ್ದನ್ನ ಸುಳ್ಳು ಮಾಹಿತಿ ಹಬ್ಬಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದು ಆಗಿಲ್ಲ. ಅಂಕಿ ಅಂಶಗಳ ಪ್ರಕಾರವಾಗಿ ಹೆಚ್ಚೆಚ್ಚು ಲಿಂಗಾಯತರು ಜಾಗೃತರಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅಲ್ಲಿ ಅಂಕಿ ಸಂಖ್ಯೆಗಳು ತುಂಬಾ ಚೆನ್ನಾಗಿದ್ದಾವೆ. ಅಲ್ಲಿ ಎಷ್ಟು ಸೀಟ್ಗಳನ್ನ ಕಾಂಗ್ರೆಸ್ನವ್ರು ಗೆಲ್ತಾರೆ, ಎಷ್ಟು ಸೀಟ್ಗಳು ಬಿಜೆಪಿ ತೆಗೆದುಕೊಂಡಿದ್ರು ಅಂತಕ್ಕಂಥದ್ದು. ನಂತರದಲ್ಲಿಯೂ ಕೂಡ ಹೆಚ್ಚು ಜನ ಕಾಂಗ್ರೆಸ್ನವರು ಗೆದ್ದಿರ್ತಕ್ಕಂಥದ್ದು. ಅಂದ್ರೆ ನಾವಿಲ್ಲಿ ಪಕ್ಷ ಇದ್ದಾಗ ಈಗ ಅಂದ್ರೆ ಸ್ವತಂತ್ರ ಹೋರಾಟಕ್ಕೆ ಮಾನ್ಯತೆಗಾಗಿ ನೀಡಿದ್ದಕ್ಕಾಗಿನೇ ಅವ್ರು ಸೋತರು ಅಂತಕ್ಕಂಥದ್ದು ಇದು ಸುಳ್ಳು ಕಲ್ಪನೆ. ಇದನ್ನ ಯಾರು ಕೂಡ ನೀವು ಇಲ್ಲಿ ಬಂದಿರ್ತಕ್ಕಂಥವ್ರು ಅರ್ಥ ಮಾಡ್ಕೊಂಡು ಅದನ್ನ ಯಾರಾದ್ರೂ ಹೇಳಿದ್ರೆ ಈಗಿಲ್ಲ ಅಂತಕ್ಕಂಥದ್ದನ್ನ ನೀವು ಅದನ್ನ ಹೇಳ್ಬೇಕಾಗಿದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸ್ತೇನೆ. ಹೆಚ್ಚಿನ ವಿಚಾರಗಳು ನಿಮ್ಮಿಂದ ಬರಲಿ ಅನ್ನೋ ಕಾರಣಕ್ಕಾಗಿ ನನ್ನ ಸಮಯವನ್ನು ಮೊಟಕುಗೊಳಿಸಿ ನಾನು ಎರಡನೇ ಗೋಷ್ಠಿಗೆ ಅವಕಾಶವನ್ನು ಮಾಡಿಕೊಡ್ತೇನೆ. ಧನ್ಯವಾದ.